ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ರಶ್ಮಿ ಎಂ ಮುನಿರಂಗಪ್ಪ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಗ್ರಾಮದ ಕುಂದುಕೊರತೆಗಳನ್ನು ಬಗೆಹರಿಸಲಾಗುವುದು. ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ರಶ್ಮಿ ಎಂ ಮುನಿರಂಗಪ್ಪ. ಕನ್ನಮಂಗಲ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ರಶ್ಮಿ ಎಂ ಮುನಿರಂಗಪ್ಪ ಆಯ್ಕೆ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕುಂದುಕೊರತೆಗಳನ್ನು ಗುರುತಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಒಗ್ಗೂಡಿ ಶ್ರಮಿಸಲಾಗುವುದು ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು ಎಂದು ನೂತನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷೆ ರಶ್ಮಿ ಎಂ ಮುನಿರಂಗಪ್ಪ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ರಶ್ಮಿ ಎಂ ಮುನಿರಂಗಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಇಒ ಶ್ರೀನಾಥ್ ಗೌಡ ಘೋಷಿಸಿದರು. ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯರಾದ ಕೆಆರ್ ನಾಗೇಶ್ ಮಾತನಾಡಿ, ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಶ್ಮಿ ಅವರು ಈ ಹಿಂದೆ ಇದ್ದಂತಹ ಉಪಾಧ್ಯಕ್ಷರಂತೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂಬ ನಂಬಿಕೆ ಇದ್ದು ಹಾಗೂ ಎಲ್ಲ ಸದಸ್ಯರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡು ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಕಾರ್ಯನಿರ್ವಹಿಸುತ್ತಾರೆ ಎಂಬ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಲಕ್ಷ್ಮೀಕಾಂತ್, ಸದಸ್ಯರಾದ ಶಾಲಿನಿ, ವನಜಾಕ್ಷಮ್ಮ, ಕೃಷ್ಣಯ್ಯ ಮತ್ತು ಹಲವು ಸದಸ್ಯರು, ಪಿಡಿಒ ಶ್ರೀನಿವಾಸ್, ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ರಶ್ಮಿ ಮುನಿರಂಗಪ್ಪ ಆಯ್ಕೆಯಾಗಿರುವ ಪ್ರಯುಕ್ತ ಹಲವು ಮುಖಂಡರು ಶುಭ ಹಾರೈಸಿದರು. ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಮುಂದೆ ನೀವೇನು ಮಾಡಬೇಕು ಅಂತಿದ್ದೀರಾ? ಪಂಚಾಯತ್ ಅಭಿವೃದ್ಧಿ ಮಾಡ್ತೀವಿ ಸರ್. ಪಂಚಾಯತ್ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಅಂತ ಏನು ಪ್ಲಾನ್ ಇಲ್ವಾ? ನೂತನವಾಗಿ ಉಪಾಧ್ಯಕ್ಷರಾಗಿರುವಂತಹ ರಶ್ಮಿ ಅವರಿಗೆ ನಮ್ಮೆಲ್ಲ ಸದಸ್ಯರ ಕಡೆಯಿಂದ ಅಭಿನಂದನೆಯನ್ನು ತಿಳಿಸ್ತೀನಿ. ನಮ್ಮ ಸೌಲಭ್ಯಗಳು ಏನಂದರೆ, ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡ್ತೀರಿ. ಬೀದಿ ದೀಪ ಇರಲಿ, ರಸ್ತೆ ಇರಲಿ, ಚರಂಡಿ ಇರಲಿ, ನೈರ್ಮಲೀಕರಣ ಇರಲಿ, ಇವಕ್ಕೆ ಒತ್ತು ಆದ್ಯತೆ ಕೊಡ್ತೀರಿ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಏನಿವತ್ತು ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಚುನಾವಣೆ ಇತ್ತು. ಅದಕ್ಕೆ ಇವತ್ತು ಕನ್ನಮಂಗಲದಿಂದ ಒಂದು ನಾಮಪತ್ರ, ಒಂದು ರಶ್ಮಿ ಮುನಿರಂಗಪ್ಪ ಅನ್ನೋದೊಂದು ನಾಮಪತ್ರ ಒಂದು ಸಲ್ಲಿಕೆ ಆಗಿತ್ತು. ಮತ್ತು ಯಾರು ಬೇರೆ ಅದಕ್ಕೆ ಅಪೋಸಿಷನ್ ಇಲ್ಲದೆ ಇರೋದ್ರಿಂದ ಅವಿರೋಧವಾಗಿ ಅದು ಇವತ್ತು ಆಯ್ಕೆಯಾಗಿದೆ. ಇದೇ ರೀತಿ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಈ ಹಿಂದೆ ಇದ್ದ ಉಪಾಧ್ಯಕ್ಷರು ಸ್ವಲ್ಪ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ಕೊಡುವಂಥ ಒಂದು ಸಂದರ್ಭ ಬಂದಿತ್ತು. ಹಾಗಾಗಿ ಈಗ ಹೊಸದಾಗಿ ನಾವೊಂದು ಉಪಾಧ್ಯಕ್ಷರನ್ನು ನಮ್ಮ ಗ್ರಾಮ ಪಂಚಾಯತಿ ಮಾಡಿದ್ದೀವಿ. ಇಲ್ಲ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮಾಡಿದ್ದೀರಿ. ಗೊತ್ತಿರೋದೇ ನಮಗೇನೋ ಅಂದರೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಮಗೂ ಅದರದೊಂದು ಆಸೆ ಇದೆ, ಒಂದು ವಿಶ್ವಾಸನೂ ಇದೆ, ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿ ತುಂಬ ದೊಡ್ಡದಿರೋದ್ರಿಂದ ತುಂಬ ಹೆಚ್ಚಿನವಾಗಿ ಇದಕ್ಕೆ ಒತ್ತು ಕೊಡಬೇಕಾದಂಥ ಸನ್ನಿವೇಶ ಇರುತ್ತೆ. ಸೊ ಅದೇ ರೀತಿ ನಡೆಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಪತ್ರ ಯಾವುದು ಇಲ್ಲದೆ ಇರೋದ್ರಿಂದ ಅವಿರೋಧವಾಗಿ. ಎಷ್ಟು ಜನ ಸದಸ್ಯರು ಹಾಜರಿದ್ದರು? ಇದರಲ್ಲಿ 17 ಜನ ಸದಸ್ಯರು ಹಾಜರಿದ್ದರು. 26ರಲ್ಲಿ 17 ಜನ ಕಾಂಗ್ರೆಸ್ ಅವರು ಸೈನ್ ಮಾಡಿರಲ್ಲ. ಹಾಗಾಗಿ ಪಂಚಾಯತ್ ಅಭಿವೃದ್ಧಿ ಮಾಡ್ತೀವಿ ಸರ್. ಪಂಚಾಯತ್ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಅಂತ ಏನು ಪ್ಲಾನ್ ಇಲ್ವಾ? ನೂತನವಾಗಿ ಉಪಾಧ್ಯಕ್ಷರಾಗಿರುವಂತಹ ರಶ್ಮಿ ಅವರಿಗೆ ನಮ್ಮೆಲ್ಲ
ಸದಸ್ಯರ ಕಡೆಯಿಂದ ಅಭಿನಂದನೆಯನ್ನು ತಿಳಿಸ್ತೀನಿ. ನಮ್ಮದು ನಮ್ಮ ಸೌಲಭ್ಯಗಳು ಏನಂದರೆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡ್ತೀರಿ. ಬೀದಿ ದೀಪ ಇರಲಿ, ರಸ್ತೆ ಇರಲಿ, ಚರಂಡಿ ಇರಲಿ, ನೈರ್ಮಲೀಕರಣ ಇರಲಿ, ಇವಕ್ಕೆ ಒತ್ತು ಆದ್ಯತೆ ಕೊಡ್ತೀರಿ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.